ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 12. ಇಂದಿನ ಸಂಚಿಕೆಯಲ್ಲಿ ಇತ್ತ ಕೆಳಗೆ ವಾಸುದೇವ್ ಕೇಶವ್ ಕಡೆ ನೋಡುತ್ತಾ ಆ ಟಿವಿನಲ್ಲಿ ಬರ್ತಿರುವ ನ್ಯೂಸ್ ಸುಳ್ಳ ಇಲ್ಲ ನಿಜನ ಎನ್ನುವಂತೆ ಬರೆದು ತೋರಿಸಿದ್ರು. ಕೇಶವ್, ನೋಡು ವಾಸುದೇವ್, ಇದೆಲ್ಲ ಮೀಡಿಯಾಗಳ ಒಂದು ಗಿಮಿಕ್, ಅದಕ್ಕೆಲ್ಲ ನೀನು ಚಿಂತೆ ಮಾಡಬೇಡ ಎಂದು ಧೈರ್ಯ ತುಂಬಿದ್ರು. ಆದರೆ ವಾಸುದೇವ್ಗೆ ಇದ್ದ ಭಯ ಅಂದರೆ ಇವರು ಎಲ್ಲಿ ನನ್ನ ಮಗಳನ್ನು ರಾಜಕೀಯಕ್ಕೆ ಪಬ್ಲಿಸಿಟಿಗೆ ಎನ್ನುವಂತೆ ಬಳಸ್ಕೊಂಡು ಕೊನೆಗೆ ಕೆಲಸ ಮುಗಿದ ಮೇಲೆ ಎಲ್ಲಿ ಕೈ ಬಿಡ್ತಾರೋ ಅನ್ನೋ ಭಯ ಕಾಡತೊಡಗಿತು. ಮುಂದೆ ಇತ್ತ ಊಟಕ್ಕೆ ಬಂದ ನವ ಜೋಡಿಗಳಿಗೆ ಊಟ ಮುಗಿದ ಮೇಲೆ ಮೊದಲ ರಾತ್ರಿ ವ್ಯವಸ್ಥೆ ಮಾಡಿದರು. ವಿರಾಟ್ಗೆ ಇದ್ಯಾವುದರ ಇಂಟ್ರೆಸ್ಟ್ ಇಲ್ಲದವನಂತೆ ತನ್ನ ರೂಮ್ಗೆ ಹೋಗಿ ನೋಡಿ ಅಲ್ಲೇ ಅವನ ರೂಮ್ನಲ್ಲೇ ಇದ್ದ ಇನ್ನೊಂದು ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡವನು ಬಾಗಿಲು ತೆಗೆಯೋ ಮನಸ್ಸು ಮಾಡಲಿಲ್ಲ. ಶ್ರೀನಿಕಾ ಇವರೇಕೆ ಅನ್ನೋದು ಗೊತ್ತೇ ಆಗ್ತಿಲ್ಲ ಎಂದು ಯೋಚಿಸಿ ಮತ್ತೆ ಇಲ್ಲಿ ಬಂದರೆ ಎಂದವಳು ಹಾಗೆ ಸೋಫಾ ಮೇಲೆ ತಲೆ ಇಟ್ಟವಳಿಗೆ ಕೂತಲ್ಲೇ ನಿದ್ದೆ ಹತ್ತಿದೆ. ಬೆಳಿಗ್ಗೆ ಆಗಿತ್ತು. ಶ್ರೀನಾ ಯಾರೋ ಮುಟ್ಟಿದಂಥ ಅನುಭವವಾಗಿ ಬೆಚ್ಚಿ ಕಣ್ಣು ಬಿಟ್ಟರೆ ಅಲ್ಲೇ ವಿರಾಟ್ ಬದಲು ಒಂದು ಹುಡುಗ ಅವಳ ಪಕ್ಕ ಕೂತು ಭುಜ ಹಿಡ್ದಿದ್ದ. ತಕ್ಷಣ ಶ್ರೀ ದೊಡ್ಡ ಕಣ್ಬಿಡ್ತಾ, ಶಾ ನೀನು ಇಲ್ಲೇನು ಮಾಡ್ತಿದ್ದೀರಾ ಎಂದು ಭಯದಲ್ಲೇ ಅವನಿಂದ ದೂರ ಸರಿದು ಎದ್ದು ನಿಂತಳು. ಅವನು ಮುಗುಳ್ನಗುತ್ತಾ, ಕೂಲ್, ಐ ಆಮ್ ಶೃಂಗಾರ್, ವಿರಾಟ್ ಕಸಿನ್ ಎಂದ. ಶ್ರೀನಿಕಾ ಸುತ್ತ ಒಮ್ಮೆ ನೋಡಿ, ಶಿವರಲ್ಲಿ ಹೋದ್ರು, ಇವರು ಬಂದೇ ಇಲ್ವಾ ಎಂದುಕೊಂಡು ಆ ಸಣ್ಣ ರೂಮ್ ಡೋರ್ ಲಾಕ್ ಓಪನ್ ಮಾಡೋಕ್ಕೆ ನೋಡಿದ್ರೆ ಅದು ಲಾಕ್ ಆಗಿತ್ತು. ಶ್ರೀ ಸ್ವಲ್ಪ ಹಂಚಿಕೆಯಲ್ಲಿ ಅವರು ಎಂದಳು. ಶೃಂಗಾರ್, ಅವನು ಬೆಳಿಗ್ಗೆನೇ ಹೋಗಾಯ್ತು ಎಂದು ನಗುತ್ತಾ, ಅವನು ಹಾಗೆ, ಈ ಶೃಂಗಾರ ಅನ್ನೋದರಿಂದ ಅವನು ದೂರ, ಅವನಿಗೆ ಈ ಮದುವೆ ಒಂದು ಒಪ್ಪಂದದ ಮದುವೆ ಅಷ್ಟೇ ಎಂದ. ಶೀನಾ ಮೇಲಿಂದ ಕೆಳಗೆ ಒಮ್ಮೆ ದಿಟ್ಟಿಸಿ ನೋಡುತ್ತಾ. ಈ ಮಾತು ಕೇಳಿದ ಶ್ರೀ ದೊಡ್ಡ ಕಣ್ಣು ಬಿಟ್ಟು ಶಾಕ್ನಲ್ಲಿ, ಏನು ಒಪ್ಪಂದದ ಮದುವೆನಾ? ಯಾವ ಒಪ್ಪಂದ? ಯಾರು ಮಾಡಿಸಿರೋದು ಎಂದಳು ಒಂದೇ ಉಸಿರಿನಲ್ಲಿ. ಶೃಂಗಾರ್, ನಿನ್ನ ಮದುವೆ ಆದರೆ ರೇಸಿಂಗ್ ಕ್ಲಬ್ನ ಕೊಡಿಸ್ತೀನಿ ಅಂದಿದ್ರು, ಅದಕ್ಕೆ ವಿರಾಟ್ ನಿನ್ನ ಮದುವೆ ಆದ. ಅದು ಅವನ ಡ್ರೀಮ್ ಪ್ರಾಜೆಕ್ಟ್. ನಿನ್ನ ಮದುವೆ ಆಗಿದ್ದಕ್ಕೆ ಅದು ಸಿಕ್ಕಿದೆ. ಅವನ ರೇಸಿಂಗ್ ಕ್ಲಬ್ ನಾಳೆಯಿಂದ ಶುರುವಾಗುತ್ತೆ ಎಂದ ನಗುತ್ತಾ. ಶ್ರೀ ತಡವರಿಸುತ್ತಾ, ಯಾರಾಗಂತ ಒಪ್ಪಂದ ಮಾಡಿಸ್ಕೊಂಡಿದ್ದು ಎಂದಳು ಮೆಲ್ಲಗೆ. ಅದಾಗಲೇ ಅವಳ ಕಣ್ಣೀರು ಕೋಡಿ ಹರಿಯೋದು ಬಾಕಿ. ಶೃಂಗಾರ್, ನಿಮ್ಮ ಮಾವ, ಐ ಮೀನ್ ನನ್ನ ದೊಡ್ಡಪ್ಪ, ಸ್ವಂತ ಅಲ್ಲ ಆದರೂ ದೊಡ್ಡಪ್ಪ ಆಗಬೇಕು ಎಂದ ಒಂದು ಕಡೆ ನೋಡಿದ. ಶ್ರೀ ಕಣ್ಣಿಂದ ನೀರು ಜಾರಿತು. ಶೃಂಗಾರ್, ಚೇಚೆ, ನನಗೆ ಇಷ್ಟು ಬ್ಯೂಟಿಫುಲ್ ಹುಡುಗಿರು ಕಣ್ಣೀರು ಹಾಕಿದ್ರೆ ಇಷ್ಟ ಆಗಲ್ಲ. ನಿನ್ನ ಹಬ್ಬಬ್ಬ ಅಂದರೆ ಒಂದು ವರ್ಷ ಜೊತೆ ಇಟ್ಕೊಳ್ತಾನೆ ಅಷ್ಟೆ, ಆಮೇಲೆ ನಿನ್ನ ಡೈವರ್ಸ್ ಮಾಡ್ತಾನೆ. ಅವನಿಗಿರೋ ಹುಡುಗಿರ ಲೀಸ್ಟ್ನಲ್ಲಿ ನೀನು ಲಾಸ್ಟ್ಗೂ ಸೇರಲ್ಲ. ಅವನ ಪ್ರಕಾರ ಅವನಿಗೆ ಈ ರಿಯಲ್ ಬ್ಯೂಟಿಗಿಂತ ಸ್ವಲ್ಪ ಮೇಕಪ್ಪು ಶೋಕಿ ಮಾಡೋ ಹುಡುಗಿರಂದ್ರೇ ಇಷ್ಟ. ಬಟ್ ಈ ಶೃಂಗಾರ ಹಾಗಲ್ಲ, ನಿಜವಾದ ನ್ಯಾಚುರಲ್ ಬ್ಯೂಟಿಗೆ ಬೆಲೆ ಕೊಡೋದು ಮತ್ತು ಅದನ್ನು ಪೂಜಿಸೋದು ಎಂದ. ಶ್ರೀನಿಕಾ ಕಡೆ ನೋಡ್ತಾ. ಶ್ರೀನಿಕಾಗೆ ಅವನೇನು ಹೇಳ್ತಿದ್ದಾನೆ ಏನೂ ಕೇಳ್ತಿರ್ಲಿಲ್ಲ. ಬದಲಿಗೆ ಅವಳು ಒಂದು ರೇಸ್ ಕ್ಲಬ್ ಮುಂದೆ ಇಟ್ಕೊಂಡು ಕೊಟ್ಟು ತಗೊಳ್ಳೋ ವ್ಯವಹಾರ ಥರ ನನ್ನ ಮದುವೆನ ಮಾಡಿಸಿದ್ರಲ್ಲ ಅನ್ನೋದು ಅವಳ ನೋವಿಗೆ ಕಾರಣ. ಶ್ರೀ ಮೈ ಮರೆತು ನಿಂತಿರೋದು ನೋಡಿದ ಶೃಂಗಾರ್ ಅವಳ ಭುಜ ಹಿಡಿದಾಗ ಅವಳು ಅವನಿಂದ 2 ಹೆಜ್ಜೆ ಹಿಂದೆ ಇಟ್ಟು, ಒಪ್ಪುಗಂಟಕಿ ಪ್ಲೀಸ್ ಹೊರಡಿ, ನಾನು ಫ್ರೆಶ್ ಆಗಬೇಕು ಎಂದಳು ಕಣ್ಣು ಒರೆಸ್ಕೊಂಡು ರೂಮ್ನಿಂದ ಹೊರಗೆ ಕೈ ತೋರಿಸುತ್ತಾ. ಶೃಂಗಾರ್ ಸ್ವಲ್ಪ ಯೋಚಿಸ್ತಾ, ಮಿಸ್ ಬ್ಯೂಟಿಫುಲ್, ನಾನು ಹೇಳಿದ ಮ್ಯಾಟರ್ ನೀವು ಯಾರಿಗೂ ಹೇಳಲ್ಲ ಅಂದ್ಕೋತೀನಿ, ಓಕೆ ಎಂದ. ಶ್ರೀ ಇನ್ನೂ ಕೋಪದಲ್ಲಿ ಹುಬ್ಬು ಗಂಟಿಗೆ ನಿಂತಿರೋದು ನೋಡಿ, ಓಕೆ ಓಕೆ, ಕೋಪ ಬೇಡ ಎಂದು
ಈ ರೂಮ್ ಏನು ನನಗೆ ಹೊಸ್ತಲ್ಲ, ಇದು ನನಗೆ ಮತ್ತೆ ವಿರಾಟ್ಗೆ ಒಂದೇ ಎಂದು ಅವಳ ಗಂಟಕ್ಕಿದ್ದ ಮುಖ ನೋಡಿ ಹೊರ ನಡೆದ. ಶ್ರೀ ಆ ಡೋರ್ ಲಾಕ್ ಮಾಡಿಕೊಂಡು ಅಲ್ಲೇ ಕೂತು, ಶಿವ್ರಿಗೆ ಇಷ್ಟ ಇಲ್ಲದ ಮದುವೆ ಯಾಕೆ ಕೇಶವ್ ಸರ್ ಮಾಡಿಸಿದ್ರು? ಶಿವ್ರಿಗೆ ನಾನೊಂದು ವ್ಯಾಪಾರದ ವಸ್ತುನಾ ಎಂದವಳಿಗೆ ಮುಂದೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಲೋಕದ ಹರಿವಿಲ್ಲ, ಅಷ್ಟು ಓದಿದವಳಲ್ಲ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಹುಡುಗಿಗೆ. ಸ್ನಾನ ಮಾಡಿ ತನ್ನ ತಂದೆ ಬಳಿ ಈ ವಿಷಯ ಹೇಳಬೇಕು ಎಂದುಕೊಂಡೆ ಹೋಗುವ ಹುಡುಗಿಗೆ ಎದುರಾಗಿದ್ದು ಶಾರದವರು. ಶ್ರೀ ಅದು ಅಪ್ಪ ಎಂದಳು. ಶಾರದವರು ಅದು ನಿಮ್ಮಪ್ಪ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಶ್ರೀ ಎಂದರು. ಶ್ರೀ ಶಾಕ್ನಲ್ಲಿ ಏನು ಹೇಳ್ತಿದ್ದೀರಾ? ನಮ್ಮಪ್ಪ ಹಾಸ್ಪಿಟಲ್ನಲ್ಲಿ ಇದ್ದಾರಾ? ಏನಾಯ್ತು ಅವ್ರಿಗೆ? ನನಗೆ ಯಾಕೆ ಯಾರೂ ಒಂದು ಮಾತು ಹೇಳಿಲ್ಲ ಎಂದಳು ಭಯದಲ್ಲೇ ಕಣ್ಣು ತುಂಬಿ. ಶಾರದವರು ಇಲ್ಲಮ್ಮ, ರಾತ್ರಿ ಜೋರಾಗಿ ಏನೋ ಬಿದ್ದ ಶಬ್ದ ಆಗಿತ್ತು. ನಾವೆಲ್ಲ ಹೋಗಿ ನೋಡಿದ್ರೆ ಅದು ವಾಸುದೇವ್ ಎದೆ ಹಿಡಿದು ನೋವಲ್ಲಿ ಕೆಳಗೆ ಬಿದ್ದಿದ್ರು. ನಾವೆಲ್ಲ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ವಿ. ನಾನೇನೋ ನಿನ್ನ ಕರೆಯೋಣ ಎಂದುಕೊಂಡೆ, ಆದರೆ ನಿಮ್ಮ ಮಾವನೇ ಬೇಡ, ಹುಡುಗಿ ರೆಸ್ಟ್ ಮಾಡಲಿ, ನಾವು ನೋಡ್ಕೊಳ್ಳೋಣ ಅಂದರು. ಈಗ ಅವರು ಆರಾಮಾಗಿದ್ದಾರೆ. ನೆನ್ನೆ ಏನೋ ಟೆನ್ಷನ್ನಲ್ಲಿ ಹಾಗಾಗಿದೆ, ಈಗ ತಿಂಡಿ ತಿಂದಿದ್ದಾರೆ ಎಂದಳು. ಶ್ರೀ ಅಮ್ಮ, ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಎಂದಳು ಮೆಲ್ಲಗೆ. ಶಾರದವರು ಸರಿ, ಡ್ರೈವರ್ಗೆ ಹೇಳ್ತೀನಿ, ಕರ್ಕೊಂಡು ಹೋಗ್ತಾನೆ, ಹೋಗು ಎಂದು ತಿಂಡಿ ಮಾಡ್ಕೊಂಡು ಹೋಗು ಎಂದರು. ಶ್ರೀ ಅಮ್ಮ, ಅದೆಲ್ಲ ಏನು ಬೇಡ, ನಾನು ಮೊದಲು ಅಪ್ಪನ್ನ ನೋಡಬೇಕು ಎಂದಳು. ಶಾರದವರು 1 ನಿಮಿಷ ಎಂದು ಬಾಕ್ಸ್ ಕೊಟ್ಟು, ಅಲ್ಲೇ ತಿನ್ನು, ಈಗಿನ್ನೂ ಮದುವೆ ಆದ ಹುಡುಗಿ ಹೀಗೆ ಹಸ್ಕೊಂಡು ಇರಬಾರ್ದು ಎಂದರು. ಶ್ರೀ ಅದನ್ನು ಪಡೆದು ಬೇಗ ಬೇಗ ಕಾರ್ ಬಳಿ ಹೋಗಿ, ಡ್ರೈವರಣ್ಣ, ನನ್ನ ಅಪ್ಪನ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಂದಳು. ಡ್ರೈವರ್ ಶ್ರೀನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಿಡ್ತಾರೆ. ಅಲ್ಲಿ ವಾಸುದೇವ್ ಇರುವ ವಾರ್ಡ್ನ ಕೇಳಿ ಬೇಗ ಬೇಗ ಹೋಗ್ತಾಳೆ. ಅಲ್ಲೇ ಕೇಶವ್ ಅವರು ನೈಟ್ ಡ್ರೆಸ್ನಲ್ಲಿ ಕೂತಿದ್ರು, ಏನೋ ಫೈಲ್ ಹಿಡಿದು. ಶ್ರೀ ಹೋಗಿ ಸರ್ ಎಂದಳು ಒಂದೇ ಉಸಿರಿನಲ್ಲಿ. ಕೇಶವ್ ಅವರು ಹೋ ಶ್ರೀ ಬಾರಮ್ಮ ಎಂದು, ಅಪ್ಪ ಈಗ ಚೆನ್ನಾಗಿದ್ದಾರೆ, ನೆನ್ನೆ ಟೆನ್ಷನ್ನಲ್ಲಿ ಮಾತ್ರೆ ತಗೊಳ್ಳದೆ ಮರ್ತಿದ್ರಂತೆ, ಅದಕ್ಕೆ ಈಗಾಗಿದೆ ಎಂದರು ಸಮಾಧಾನ ಮಾಡುವಂತೆ. ಶ್ರೀ ಸರ್, ಅಪ್ಪನ ನೋಡಬೇಕು ಎಂದಳು. ಕೇಶವ್ ಅವರು ಹೋಗಮ್ಮ ಎಂದು ಸ್ಪೆಷಲ್ ವಾರ್ಡ್ನಲ್ಲೇ ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿರುವ ವಾಸುದೇವ್ನ ತೋರಿಸಿ ತಾವು ಹೊರಗೆ ಹೋಗ್ತಾರೆ. ವಾಸುದೇವ್ ಮುಖ ನೋಡಿದ ಶ್ರೀಗೆ ಎಲ್ಲಿಲ್ಲದ ದುಃಖ ತಡೆಯೋಕ್ಕಾಗದೆ ಅಪ್ಪ ಎಂದಳು ಅಳುತ್ತಾ. ವಾಸುದೇವ್ ಮೆಲ್ಲಗೆ ಕಣ್ಣು ಬಿಟ್ಟು ನೋಡಿದ್ರು. ವಾಸುದೇವ್ ಕಣ್ಣಿಂದನೂ ಕಣ್ಣೀರು ಜಿನುಗಿದವು. ಎಲ್ಲಿ ನಿನ್ನ ನೋಡದೆ ಸಾಯ್ತೀನೋ ಅನಿಸಿತು ಮಗಳೇ ಎಂದುಕೊಂಡವರು ಕೈ ಬೀಸಿ ಕರೆದ್ರು. ಶ್ರೀಗೆ ಬೆಳಿಗ್ಗೆ ಶೃಂಗಾರ ಹೇಳಿದ್ದು ಈಗ ತನ್ನ ತಂದೆಗೆ ಈಗಾಗಿರೋದಕ್ಕೂ ದುಃಖ ಹೆಚ್ಚಾಗಿ ಅಪ್ಪ ಎಂದು ಓಡುವ ನಡಿಗೆಲೆ ಬಂದವಳೆ ಅವಳ ತಂದೆನ ತಬ್ಬಿ, ಅಪ್ಪ ನನಗೊಂದು ಮಾತು ಹೇಳಬೇಕು ಅನ್ನಿಸ್ಲಿಲ್ವಾ? ನನಗೆ ಗೊತ್ತಾಗಿಲ್ಲ ಅಪ್ಪ, ಸಾರಿ, ನನ್ನ ಕ್ಷಮಿಸಿ ಅಪ್ಪ ಪ್ಲೀಸ್ ಎಂದು ಬಿಕ್ಕುವ ಹುಡುಗಿ ಕಣ್ಣ ನೀರಿಗೆ ತಡೆಯಿಲ್ಲ. ವಾಸುದೇವ್ ಮಾತಾಡೋಕ್ಕೆ ನೋಡಿದರೆ ಮಾತು ಬರ್ತಿಲ್ಲ. ಮಗಳ ತಲೆ ಸವರಿ ಅವಳನ್ನು ಎಬ್ಸಿ ಬೇಡ ಎನ್ನುವಂತೆ ತಲೆ ಆಡಿಸಿ ಅವಳ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡುವಂತೆ ಅವಳ ಬೆನ್ನು ಸವರಿದ್ರು. ಶ್ರೀ ಅಳುತ್ತಾ ಬಿಕ್ಕುವ ಶಬ್ದ ಹೊರಗಿದ್ದ ಕೇಶವ್ ಅವರಿಗೂ ಕೇಳಿಸಿತು. ಅವರು ಏನು ಮಾತಾಡಿಲ್ಲ, ಬದಲಿಗೆ ಬೇಸರದಲ್ಲೇ ನಿಂತರು. ವಾಸುದೇವ್ ಅವರು ಮಗಳನ್ನು ಸಮಾಧಾನ ಮಾಡಿದ ಮೇಲೆ ಎಷ್ಟೋ ಹೊತ್ತಿಗೆ ಸಮಾಧಾನವಾದ ಶ್ರೀ ಅಲ್ಲೇ ಇದ್ದು ಅವಳ ತಂದೆನ ನೋಡಿಕೊಂಡ್ಳು. ಶ್ರೀ ತನ್ನ ತಂದೆ ಬಳಿ ಮಾತಾಡಬೇಕು ಎಂದ ಮಾತು ಅಲ್ಲೇ ಗಂಟಲಲ್ಲೇ ಹುಡುಗಿತು. ಈಗ ಏನಾದರೂ ಹೀಗೆ ನನ್ನ ಮದುವೆನ ಒಪ್ಪಂದದ ರೀತಿ ಮಾಡ್ಕೊಂಡಿದ್ದಾರೆ ಎಂದು ತಿಳಿದ್ರೆ ಅಪ್ಪ ಇನ್ನು ಜೀವಂತವಾಗಿ ಇರಲ್ಲ ಎಂದು ತಿಳಿದು ಖುಷಿಯಾಗಿ ಇದ್ದವಳಂತೆ ನಟಿಸ್ತಾಳೆ. ವಾಸುದೇವರವರು ಒಳಗೆ ಏನೂ ಆಗಿಲ್ಲ ಅಲ್ವಾ ಎಂದುಕೊಂಡರು. ಇನ್ನೊಂದು ಕಡೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಎಂದು ಮಗಳ ಮುಖ ನೋಡಿ ಅಷ್ಟಕ್ಕೆ ಸಮಾಧಾನ ತಂದುಕೊಂಡ್ರು. 3 ದಿನ ಹಾಸ್ಪಿಟಲ್ನಲ್ಲೇ ತನ್ನ ತಂದೆ ನೋಡಿಕೊಂಡು ಮನೆಗೆ ಬಿಟ್ಟು ಅಲ್ಲಿ ಪಕ್ಕದ ಮನೆಯವರಿಗೆ ಹೇಳಿ ಬಂದ್ಲು. ಹಾಗೆ ವಾಸುದೇವ್ ಅವ್ರಿಗೆ ಆಗಾಗ ಬರ್ತೀನಿ ಎಂದು ಹೇಳಿ ಹೋಗ್ತಾಳೆ. ವಾಸುದೇವ್ಗೂ ಯಾಕೋ ವರ್ಧನ್ ಬಂಗಲೆಯಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಅವರು ಕೂಡ ವಾಪಸ್ ಮನೆಗೆ ಹೋಗ್ತೀನಿ ಎಂದು
ಕೇಶವ್ ಅವರಿಗೆ ಹೇಳಿ ಹೋಗ್ತಾರೆ. ಇತ್ತ ಸಂಜೆ ಅವತ್ತು ಮನೆಗೆ ಬಂದ ಹುಡುಗಿಗೆ ಸ್ವಲ್ಪ ಜನ ಸೇರಿರೋದು ನೋಡಿದ ಶಾರದವರು, ಎಷ್ಟೊತ್ತು ಶ್ರೀ ಬರೋದು, ಬಾ ಎಂದು ಬೇಗ ಬೇಗ ಪಾಟಿಯ ಒಂದು ಮೂಲೆಯಿಂದ ಶಾರಿಗೂ ಕಾಣದಂತೆ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ರೂಮ್ಗೆ ಕರ್ಕೊಂಡು ಬಂದು, ನೋಡಮ್ಮ ಇದನ್ನೆಲ್ಲ ಹಾಕೊಂಡು ರೆಡಿಯಾಗು ಎಂದು ಹೇಳಿ ಬಟ್ಟೆಗಳನ್ನು ಕೊಟ್ಟು, ತುಂಬ ತಡ ಮಾಡಬೇಡ ಎಂದು ಹೋಗ್ತಾರೆ. ಶ್ರೀ ಏನು ಪಾರ್ಟಿ ಎಂದು ಕೇಳುವ ಮುನ್ನ ಶಾರದವರು ರೂಮ್ನಿಂದ ಹೊರಗೋಗಿದ್ರು. ಶ್ರೀ ಅವರು ಕೊಟ್ಟ ಡ್ರೆಸ್ ಹಾಕಿದ್ರು, ಅದಕ್ಕೆ ತಕ್ಕಂತೆ ಮೇಕಪ್ ಮಾಡೋಕ್ಕೆ ಬರಲಿಲ್ಲ. ಅವಳು ನ್ಯಾಚುರಲ್ ಎನ್ನುವಂತೆ ಸಿಂಪಲ್ ಆಗೇ ಬರ್ತಾಳೆ. ರೆಡಿಯಾಗಿ ಹೊರ ಬಂದ ಶ್ರೀ ಅತ್ತೆ ಎಲ್ಲಿದ್ದಾರೆ ಎಂದು ಹುಡುಕುವುದರೊಳಗೆ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ ಕಣ್ಣು ಶಿವಳ ಮೇಲೆ ಬಿತ್ತು. ಎಲ್ಲರೂ ಅಲ್ಲೇ ಇದ್ದ ವಿರಾಟ್ ಕಡೆ, ಲುಕ್ ಮಿಸ್ಟರ್ ವಿರಾಟ್, ಯುವರ್ ವೈಫ್ ಎಂದರು. ವಿರಾಟ್ ಜೋರಾದ ಉಸಿರು ತಗೊಂಡು ಹಿಂದೆ ತಿರುಗಿ ನೋಡಿದ್ರೆ ಅವಳು ಹಾಕಿರೋ ಬಟ್ಟೆಗೂ ಅವಳಿರುವ ಅಲಂಕಾರಕ್ಕೂ ಸ್ವಲ್ಪನೂ ಮ್ಯಾಚ್ ಆಗ್ತಿರ್ಲಿಲ್ಲ. ಸ್ವಲ್ಪ ಜನ ಗುಸುಗುಸು ಪಿಸು ಪಿಸು ಎನ್ನೋಕೆ ಶುರು ಮಾಡಿದ್ರು ಅವನ ಮುಂದೆನೆ. ಎಷ್ಟೇ ದುಡ್ಡಿದ್ರೂ ಲೆವೆಲ್ ನೋಡಿ ಸಂಬಂಧ ಮಾಡಬೇಕು ಎನ್ನುವ ಮಾತು ವಿರಾಟ್ ಪಿತಾನ ನೆತ್ತಿಗತ್ತಿಸಿತು. ಇಲ್ಲಿ ವಿರಾಟ್ಗೆ ಇಷ್ಟವಿಲ್ಲದ ಮದುವೆ. ಆದರೆ ಗಂಡನ ನಿರ್ಲಕ್ಷ್ಯ ಶ್ರೀನಾ ಇನ್ನೊಂದು ನರಕದ ಬಾಗಿಲಿಗೆ ತಳ್ಳುತ್ತೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.